ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ತಿನ್ನುವುದನ್ನು ತಪ್ಪಿಸುವುದು ಉತ್ತಮ? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಚರ್ಮ ಸಮಸ್ಯೆ, ಸಿ ಮಧುಮೇಹ, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚರ್ಮ ಸಂಬಂಧಿ ಕಾಯಿಲೆ ಇರುವವರು ಬೀಟ್ರೂಟ್ ತಿನ್ನುವುದನ್ನು ತಪ್ಪಿಸಬೇಕು. ನಿಮ್ಮ ದೇಹದಲ್ಲಿ ಕೆಂಪು ತದ್ದುಗಳು ಅಥವಾ ಯಾವುದೇ ರೀತಿಯ ಅಲರ್ಜಿ ಇದ್ದರೆ ಬೀಟ್ರೂಟ್ ಸೇವಿಸಬಾರದು. ತುರಿಕೆ ಮತ್ತು ಜ್ವರದಂತಹ ಸಮಸ್ಯೆ ಇದ್ದರೂ ಕೂಡ ಬೀಟ್ರೂಟ್ ತಿನ್ನುವುದು ಉತ್ತಮವಲ್ಲ. ಇನ್ನು ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿರುವ ಜನರು ಸಹ ಬೀಟ್ರೂಟ್ ತಿನ್ನುವುದನ್ನು ತಪ್ಪಿಸಬೇಕು, ಏಕೆಂದರೆ ಬೀಟ್ರೂಟ್ ಮೂತ್ರಪಿಂಡದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಬೀಟ್ರೂಟ್ನಲ್ಲಿರುವ ಆಕ್ಸಲೇಟ್ ಎಂಬ ವಸ್ತುವು ಕಲ್ಲುಗಳ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಎರಡನೇ ಪ್ರಶ್ನೆ, ಥೈರಾಯ್ಡ್ ಹೊಂದಿರುವವರಲ್ಲಿ ದೇಹದ ತೂಕ ಹೆಚ್ಚಾಗಲು ಕಾರಣವೇನು? ಆಪ್ಷನ್ಸ್: ಎ ಔಷಧಿಗಳು, ಬಿ ಮೆಟಬಾಲಿಸಮ್ ಕುಂಠಿತ, ಸಿ ಗಂಟಲು ಸೋಂಕು, ಡಿ ಹಾರ್ಮೋನ್ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಟಬಾಲಿಸಮ್ ಕುಂಠಿತ. ವಿಶೇಷವಾಗಿ ನಮ್ಮ ಥೈರಾಯ್ಡ್ ಗ್ರಂಥಿಯ ಮುಖ್ಯ ಕೆಲಸ ಮೆಟಬಾಲಿಸಮ್ ನಿರ್ವಹಣೆ ಮಾಡುವುದು. ಆದರೆ ದೇಹದಲ್ಲಿ ಕಡಿಮೆ ಪ್ರಮಾಣದ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಾದರೆ ಅದರಿಂದ ಮೈತುಂಬ ಬೊಜ್ಜು ಆವರಿಸಿಕೊಳ್ಳುತ್ತದೆ. ಇದರಿಂದ ದೇಹದ ಗಾತ್ರ ಹೆಚ್ಚಾಗುತ್ತದೆ. ಯಾವಾಗ ನಮ್ಮ ದೇಹದಲ್ಲಿ ಥೈರಾಯ್ಡ್ ಗ್ರಂಥಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಮತ್ತು ಕಡಿಮೆ ಪ್ರಮಾಣದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆಯೋ ಆ ಸಂದರ್ಭದಲ್ಲಿ ನಮ್ಮ ಮೆಟಬಾಲಿಸಮ್ ಪ್ರಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಇದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಆಲಸ್ಯ ಕಡಿಮೆ ಮಾಡಿ ಶರೀರಕ್ಕೆ ವಿಶೇಷವಾದ ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ಸ್: ಎ ಅರಿಶಿಣದ ಹಾಲು, ಬಿ ಹುರಿದ ಬೆಳ್ಳುಳ್ಳಿ, ಸಿ ಕಬ್ಬಿನ ರಸ, ಡಿ ರಾಗಿ ಮುದ್ದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹುರಿದ ಬೆಳ್ಳುಳ್ಳಿ. ಹುರಿದ ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ಕ್ಯಾನ್ಸರ್ ಕೋಶಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ಪ್ರತಿನಿತ್ಯ 1 ಎಸಳು ಹುರಿದ ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ನಮ್ಮ ಚಯಾಪಚಯ ಕ್ರಿಯೆ ಸುಲಭವಾಗಿ ದೇಹದಲ್ಲಿರುವ ಬೊಜ್ಜನ್ನು ಕರಗಿಸಲು ಕೂಡ ಸಹಾಯ ಮಾಡುತ್ತದೆ. ಯಾರಿಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುತ್ತದೆಯೋ ಅಂಥವರು ರಾತ್ರಿ ಮಲಗುವ ಮುನ್ನ ಕೇವಲ 1 ಎಸಳು ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ವೀರ್ಯಾಣುಗಳ ಸಂಖ್ಯೆ ವೃದ್ಧಿಯಾಗುತ್ತದೆ. ಮತ್ತು ಹುರಿದ ಬೆಳ್ಳುಳ್ಳಿಯನ್ನು ಸೇವನೆ ಮಾಡುವುದರಿಂದ ಅಸ್ತಮಾ, ಕಫ ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಕಾಣಿಸಿಕೊಳ್ಳುವ ಯಾವುದೇ ರೀತಿಯ ಹೊಟ್ಟೆ ನೋವಿಗೆ ಯಾವ ಹಣ್ಣು ಪರಿಹಾರವಾಗಿದೆ? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ದಾಳಿಂಬೆ, ಸಿ ಕಿತ್ತಳೆ, ಡಿ ತಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ತಾಳೆಹಣ್ಣು. ದೇಹದಲ್ಲಿ ಕಾಣಿಸಿಕೊಳ್ಳುವ ಯಾವುದೇ ರೀತಿಯ ಹೊಟ್ಟೆ ನೋವಿಗೆ ತಾಳೆಹಣ್ಣು ಸೇವನೆ ಅತ್ಯುತ್ತಮ ಪರಿಹಾರ. ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್, ವಿಟಮಿನ್ಗಳನ್ನು ನೀಡಿ ದೇಹದ ಜೀರ್ಣಸ್ಥಿತಿ ಸಮತೋಲನವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ. ದೇಹದಲ್ಲಿ ತುರಿಕೆಯಾದರೆ ಈ ಹಣ್ಣಿನ ಸೇವನೆ ಮಾಡುವುದು ಉತ್ತಮ. ಮಲಬದ್ಧತೆ ಇರುವವರು ತಾಳೆಹಣ್ಣು ತಿನ್ನುವುದರಿಂದ ಮಲವಿಸರ್ಜನೆ ಸುಗಮವಾಗಿ ಆಗುತ್ತದೆ ಹಾಗೂ ಜೀರ್ಣಕ್ರಿಯೆ ಸುಧಾರಿಸಲು ತಪ್ಪದೇ ಈ ಹಣ್ಣನ್ನು ಸೇವನೆ ಮಾಡುವುದು ಒಳ್ಳೆಯದು. ಐದನೇ ಪ್ರಶ್ನೆ, ಪೂಜೆಗಾಗಿ ತಂದ ತೆಂಗಿನಕಾಯಿ ಕೊಳೆತರೆ ಅಥವಾ ತೆಂಗಿನಲ್ಲಿ ಹೂವು ಬಂದರೆ ಅದರ ಸಂಕೇತವೇನು? ಆಪ್ಷನ್ಸ್: ಎ ದೃಷ್ಟಿ ನಿವಾರಣೆ, ಬಿ ಶುಭ ಸಂಕೇತ, ಸಿ ಸಂತಾನ ಭಾಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೂಜೆಗೆ ತಂದ ತೆಂಗಿನಕಾಯಿ ಕೊಳೆತರೆ ಅಂಟಿರುವ ದೃಷ್ಟಿ ದೋಷ ನಿವಾರಣೆಯಾಗಿದೆ ಎಂದು ಅರ್ಥ. ತೆಂಗಿನಲ್ಲಿ ಹೂವು ಬಂದರೆ ಇದು ಶುಭದ ಸಂಕೇತವೆಂದು ಹೇಳುತ್ತಾರೆ. ಮುಂದಿನ ಜೀವನದಲ್ಲಿ ಶುಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಕೆಲವರು ತೆಂಗಿನಕಾಯಿ ಸಮಭಾಗವಾಗಿ ಒಡೆಯುವುದರಿಂದ ಮನಸ್ಸಿನಲ್ಲಿರುವ ಇಚ್ಛೆಗಳು ಸಮಾನವಾಗಿ ನೆರವೇರುತ್ತವೆ ಎಂದು ಹೇಳುತ್ತಾರೆ. ತೆಂಗಿನಕಾಯಿಯಲ್ಲಿ ಹೂವು ಬಂದರೆ ನವದಂಪತಿಗಳು ಇದನ್ನು ಒಡೆದರೆ ಅವರಿಗೆ ಬೇಗ ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ಆರನೇ ಪ್ರಶ್ನೆ, ನಾವು ಸೀನುವಾಗ ಇದು ಹೃದಯದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ರಕ್ತದ ಹರಿವು ಕುಂಠಿತ, ಸಿ ಹೃದಯ ಬಡಿತ ನಿಲ್ಲುತ್ತದೆ, ಡಿ ಹೃದಯ ಕಂಪನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಾವು ಸೀನಿದಾಗ ಹೃದಯವು ನಿಲ್ಲುತ್ತದೆ ಎಂದು ಹೇಳುವುದು ಕೊಂಚ ಕಷ್ಟ, ಏಕೆಂದರೆ ನಾವು ಸಾಮಾನ್ಯವಾಗಿ ಸೀನುವಾಗ ನಮ್ಮ ದೇಹವು ಪ್ರತಿಕ್ರಿಯಿಸುತ್ತದೆ ಮತ್ತು ನಮ್ಮ ಕಣ್ಣುಗಳನ್ನು ಇಸುಕಿಕೊಳ್ಳುವುದನ್ನು ಸಹ ನಾವು ಗಮನಿಸುತ್ತೇವೆ
ಮತ್ತು ನಮ್ಮ ಹೃದಯವು ಜಿಗಿಯುತ್ತದೆ ಎಂದು ತೋರುತ್ತದೆ. ಆದರೆ ಏನಾಗುತ್ತದೆ ಎಂದರೆ ನೀವು ಉಸಿರುಗಟ್ಟಿಸಿದಾಗ ನಿಮ್ಮ ದೇಹದಲ್ಲಿನ ಇಂಟ್ರಾಥೊರಾಸಿಕ್ ಒತ್ತಡವು ತ್ವರಿತವಾಗಿ ಹೆಚ್ಚಾಗುತ್ತದೆ. ಇದು ಹೃದಯಕ್ಕೆ ಹಿಂತಿರುಗುವ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತದೆ. ಹೃದಯವು ತನ್ನ ಸಾಮಾನ್ಯ ಹೃದಯ ಬಡಿತವನ್ನು ತ್ವರಿತವಾಗಿ ಬದಲಾಯಿಸುವ ಮೂಲಕ ಇದನ್ನು ಸರಿದೂಗಿಸುತ್ತದೆ. ಅದೇನೇ ಇರಲಿ, ಸೀನುವಾಗ ಹೃದಯದ ವಿದ್ಯುತ್ ಚಟುವಟಿಕೆ ನಿಲ್ಲುವುದಿಲ್ಲ. 7ನೇ ಪ್ರಶ್ನೆ, ಭಗವಾನ್ ಶ್ರೀಕೃಷ್ಣನ ಅಂತ್ಯಕ್ರಿಯೆಯನ್ನು ಮಾಡಿದವರು ಯಾರು? ಆಪ್ಷನ್ಸ್: ಎ ಬಲರಾಮ, ಬಿ ಕೌರವರು, ಸಿ ಪಾಂಡವರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಪಾಂಡವರು. ಶ್ರೀಕೃಷ್ಣನು ಮರಣ ಹೊಂದಿರುವ ಸುದ್ದಿಯನ್ನು ತಿಳಿದ ತಕ್ಷಣ ಪಾಂಡವರು ಶ್ರೀಕೃಷ್ಣನು ಮರಣ ಹೊಂದಿದ ಸ್ಥಳಕ್ಕೆ ಆಗಮಿಸುತ್ತಾರೆ. ಹಾಗೂ ಪಾಂಡವರಲ್ಲಿ ಅರ್ಜುನನು ಶ್ರೀಕೃಷ್ಣನಿಗೆ ಅತಿ ಪ್ರಿಯವಾದವನಾದ್ದರಿಂದ ಸ್ವತಃ ಅರ್ಜುನನೇ ಶ್ರೀಕೃಷ್ಣನ ಅಂತಿಮ ವಿಧಿಗಳನ್ನು ಪೂರ್ಣಗೊಳಿಸುತ್ತಾನೆ. ಇನ್ನು ಗುಜರಾತಿನ ಸೋಮನಾಥ ದೇವಾಲಯದ ಬಳಿ ಇರುವ ಹಿರಣ್ಯ, ಸರಸ್ವತಿ ಮತ್ತು ಕಪಿಲಾ ನದಿಗಳ ಸಂಗಮದಲ್ಲಿ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ಸಂಸ್ಕಾರ ನಡೆಯಿತು ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಯಾವ ರೀತಿಯ ಆಹಾರವನ್ನು ಸೇವಿಸುವುದರಿಂದ 19 ವಿಧದ ಕ್ಯಾನ್ಸರ್ನಿಂದ ರಕ್ಷಿಸಲು ಸಹಾಯವಾಗುತ್ತದೆ? ಆಪ್ಷನ್ಸ್: ಎ ಮೀನು, ಬಿ ಅವಕಾಡೊ, ಸಿ ಕಾಳುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ. ಇವುಗಳು ಮೀನು, ಬೀಜಗಳು, ಅವಕಾಡೊ ಮತ್ತು ಕ್ಯಾನೋಲಾ ಎಣ್ಣೆಯಂತಹ ಕೆಲವು ವನಸ್ಪತಿ ಎಣ್ಣೆಗಳಲ್ಲಿ ಕಂಡುಬರುತ್ತವೆ. ಈ ಕೊಬ್ಬಿನಾಮ್ಲಗಳ ಸಾಕಷ್ಟು ಸೇವನೆಯು ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ. ಹೆಚ್ಚಿನ ಮಟ್ಟದ ಒಮೆಗಾ 3 ಕೊಬ್ಬಿನಾಮ್ಲಗಳು ಕರುಳಿನ, ಹೊಟ್ಟೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ನಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. ಹೆಚ್ಚಿನ ಪ್ರಮಾಣದ ಒಮೆಗಾ 6 ಫ್ಯಾಟಿ ಆಸಿಡ್ ಮೆದುಳಿನ ಕ್ಯಾನ್ಸರ್, ಮೆಲನೋಮಾ ಮತ್ತು ಮೂತ್ರಕೋಶದ ಕ್ಯಾನ್ಸರ್ನಂತಹ 14 ಇತರ ರೀತಿಯ ಕ್ಯಾನ್ಸರ್ಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತವೆ. 9ನೇ ಪ್ರಶ್ನೆ, ಯಾವ ಹಣ್ಣು ಹೃದಯವನ್ನು ಎಲ್ಲಾ ರೀತಿಯಿಂದಲೂ ರಕ್ಷಿಸಲು ಪರಿಣಿತವಾಗಿದೆ? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ಪೇರಳೆ, ಸಿ ದಾಳಿಂಬೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ಪೇರಳೆ. ಪೇರಳೆಯಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇದೆ. ಇದು ಹೃದಯದ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಪೇರಳೆಯಲ್ಲಿ ಮೆಗ್ನೀಷಿಯಂ ಕೂಡ ಇರುತ್ತದೆ. ಮೆಗ್ನೀಷಿಯಂ ಸ್ನಾಯುಗಳು ಮತ್ತು ನರಮಂಡಲವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಇದು ಹೃದಯವನ್ನು ಎಲ್ಲಾ ರೀತಿಯಿಂದಲೂ ರಕ್ಷಿಸಲು ಪರಿಣಿತವಾಗಿದೆ. 10ನೇ ಪ್ರಶ್ನೆ, ಶುಭ ಕಾರ್ಯಗಳಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ತಮೋಗುಣ ಆಕರ್ಷಣೆ, ಬಿ ನಕಾರಾತ್ಮಕ ಶಕ್ತಿ, ಸಿ ಅಶುಭ, ಡಿ ನಂಬಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ತಮೋಗುಣ ಆಕರ್ಷಣೆ. ಕಪ್ಪು ಬಣ್ಣಕ್ಕೆ ವಾತಾವರಣದಲ್ಲಿರುವ ತಮೋಗುಣ ಆಕರ್ಷಿಸುವ ಕ್ಷಮತೆ ಅನ್ಯ ಬಣ್ಣಗಳಿಗಿಂತ ಅತಿ ಹೆಚ್ಚು ಇರುತ್ತದೆ. ಹಾಗಾಗಿ ನಮಗೆ ಹಿರಿಯರು ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಅಥವಾ ಶುಭ ಕಾರ್ಯ ಮಾಡುವಾಗ ಕಪ್ಪು ವಸ್ತು, ಕಪ್ಪು ಬಟ್ಟೆಗಳನ್ನು ಮುಂದೆ ತರಲು ಬಿಡುವುದಿಲ್ಲ. ಇದಕ್ಕೆ ವಿಪರೀತವಾಗಿ ಕೆಲವು ಪಂಥಗಳಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭವೆಂದು ನಂಬಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.